ಮಧುಮೇಹದ ಬಗ್ಗೆ ಹಲವರಿಗೆ ತಪ್ಪು ಕಲ್ಪನೆಗಳಿವೆ. ನಾನು ಸ್ವೀಟ್ ತಿನ್ನೋದಿಲ್ಲ, ನನಗೆ ಶುಗರ್ ಬರೋದೇ ಇಲ್ಲ ಅಂತ ಹಲವರು ಅಂದುಕೊಳ್ತಿರ್ತಾರೆ. ಹೀಗಾಗಿ ಮಧುಮೇಹ ಹಾಗೂ ಸಿಹಿ ತಿನ್ನೋದ್ರ ಬಗೆಗಿನ ಕೆಲವೊಂದು ಮಿಥ್ಯಗಳ ಬಗ್ಗೆ ತಜ್ಞ ವೈದ್ಯರ ಸಲಹೆ ಇಲ್ಲಿವೆ ನೋಡಿ. ಮಧುಮೇಹ ಬಹಳಷ್ಟು ಮಂದಿಯನ್ನ ಕಾಡುವ ಒಂದು ಸಾಮಾನ್ಯ ಸಮಸ್ಯೆ. ನಮ್ಮ ದೇಹ ಇನ್ಸುಲಿನ್ ಅನ್ನ ಸರಿಯಾಗಿ ಬಳಸಲು ಅಥವಾ ಸಾಕಷ್ಟು ಇನ್ಸುಲಿನ್ ಉತ್ಪಾದಿಸಲು ಸಾಧ್ಯವಾಗದೇ ಇದ್ದಾಗ ಸಕ್ಕರೆ ಕಾಯಿಲೆ ಉಂಟಾಗುತ್ತೆ. ಹಾರ್ಮೋನುಗಳ ಅಸಮತೋಲನ, ಕಳಪೆ ಆಹಾರ ಪದ್ಧತಿ, ಬೊಜ್ಜು ಮತ್ತು ಒತ್ತಡ ಸೇರಿದ ಹಾಗೆ ಹಲವಾರು ಕಾರಣಗಳಿವೆ. ಅನೇಕ ಜನ ಸಕ್ಕರೆಯನ್ನ ತಪ್ಪಿಸಿದ್ರೆ ಅವರಿಗೆ ಮಧುಮೇಹ ಬರೋದಿಲ್ಲ ಅಂತ ನಂಬ್ತಾರೆ. ಆದರೆ ಇವೆಲ್ಲ ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ನೋಡೋಣ. ಸಿಹಿ ತಿಂಡಿಗಳನ್ನ ತಿನ್ನೋದ್ರಿಂದ ಮಾತ್ರ ಮಧುಮೇಹ ಬರುತ್ತೆ ಅಂತ ಹಲವರು ನಂಬ್ತಾರೆ. ಆದ್ದರಿಂದ ಅವರು ಸಿಹಿ ತಿಂಡಿಗಳನ್ನ ತಪ್ಪಿಸಿದ್ರೆ ಅಥವಾ ಕಡಿಮೆ ಸಿಹಿ ತಿಂಡಿಗಳನ್ನ ಸೇವಿಸಿದ್ರೆ ಮಧುಮೇಹ ಬರೋದಿಲ್ಲ ಅನ್ನೋದು ಕೂಡ ತಪ್ಪಾದ ಕಲ್ಪನೆ. ಮಧುಮೇಹ ಸಿಹಿ ತಿಂಡಿಗಳನ್ನ ತಿನ್ನೋದ್ರ ಮೇಲೆ ಅವಲಂಬಿತವಾಗಿಲ್ಲ. ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಮಧುಮೇಹ ಇಲ್ಲದ ಕಾರಣ ನಿಮಗೆ ನೀವೇ ಅದನ್ನ ಬೆಳೆಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಆನುವಂಶಿಕ ಅಂಶಗಳು ಮಧುಮೇಹದ ಮೇಲೆ ಪ್ರಭಾವ ಬೀರುತ್ತೆ. ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಮಧುಮೇಹ ಇಲ್ಲದಿದ್ರೆ ನಿಮಗೂ ಸಹ ಅದು ಬರಲು ಸಾಧ್ಯವೇ ಇಲ್ಲ ಎಂಬುದು ಇದರ ಅರ್ಥ ಅಲ್ಲ. ಕೆಲವೊಮ್ಮೆ ಮಧುಮೇಹದ ಆರಂಭಿಕ ಹಂತಗಳಲ್ಲಿ ಯಾವುದೇ ಲಕ್ಷಣಗಳಿರೋದಿಲ್ಲ. ನೀವು ಯಾವುದೇ ಲಕ್ಷಣಗಳನ್ನ ಅನುಭವಿಸದಿದ್ರೆ ನಿಮಗೆ ಅಧಿಕ ರಕ್ತದ ಸಕ್ಕರೆಯ ಮಟ್ಟಗಳು ಇರಲು ಸಾಧ್ಯವಿಲ್ಲ ಅಂತ ಅರ್ಥ ಅಲ್ಲ. ಮಧುಮೇಹ ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆ. ಆದ್ದರಿಂದ ನೀವು ಆರೋಗ್ಯಕರ ಜೀವನ ಶೈಲಿಯನ್ನ ಅನುಸರಿಸದಿದ್ರೆ ನಿಮಗೆ ಯಾವುದೇ ವಯಸ್ಸಿನಲ್ಲಿ ಮಧುಮೇಹ ಆರಂಭವಾಗಬಹುದು. ನಿಮಗೆ ಮಧುಮೇಹ ಇದ್ರೆ ಸಕ್ಕರೆ, ಕೊಬ್ಬು, ಉಪ್ಪು ಕಡಿಮೆ ಇರುವ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು. ಆರೋಗ್ಯಕರ ಆಹಾರ, ಆರೋಗ್ಯಕರ ಜೀವನ ಶೈಲಿ, ವೈದ್ಯರ ಸಲಹೆಯೊಂದಿಗೆ ಅದನ್ನು ಸುಲಭವಾಗಿ ನಿರ್ವಹಿಸಬಹುದು. ಮಧುಮೇಹದ ಬಗ್ಗೆ ಇರುವ ಪುರಾಣಗಳನ್ನು ನಂಬಬೇಡಿ ಮತ್ತು ನಿಮಗೆ ಮಧುಮೇಹ ಇದ್ರೆ ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯ ಬಗ್ಗೆ ಹೆಚ್ಚು ಗಮನ ಕೊಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.